ಮಾಧವರಾವ್ ನಿವಾಸಕ್ಕೂ ಕೂಡ ಲೋಕ ಎಸ್ಪಿ ವಂಶಿ ಕೃಷ್ಣ ಕೆಲ ಪ್ರಮುಖ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮನೆಯಲ್ಲಿಯೇ ಮಾಧವರಾವ್ ಇರುವಂತಹದ್ದು, ಕಚೇರಿಯಲ್ಲೂ ಕೂಡ ಪರಿಶೀಲನೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಲ ಪ್ರಮುಖ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡು ಈಗ ಶೋಧವನ್ನು ಮುಂದುವರಿಸಿದ್ದಾರೆ. ಇವತ್ತು ಬೆಂಗಳೂರು ನಗರ ಲೋಕಾಯುಕ್ತ ನಮ್ಮ ಪೊಲೀಸ್ ವಿಂಗಿಂದ 2 ಕಡೆ ರೈಡ್ ಆಗಿದೆ, 2 ಆಫೀಸರ್ಸ್ ಮೇಲೆ. ಅದರಲ್ಲಿ ಒಬ್ಬರು AEE BBMP ಇಂಜಿನಿಯರಿಂಗ್ ಡಿವಿಷನ್ ಹೆಬ್ಬಾಲ್ ಅವರು. ಸೊ ಅವರ ಮೇಲೆ ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ನಾವು ಕೇಸ್ ಮಾಡಿಕೊಂಡು ಪ್ರಾಪರ್ ಕೋರ್ಟ್ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ಈಗ ಶೋಧನಾ ಕಾರ್ಯ ಸ್ಟಾರ್ಟ್ ಆಗಿದೆ ಬೆಳಗ್ಗೆ 6 ಗಂಟೆಗೆ ಶಾರ್ಪಲ್ಲಿ. ಸೊ ಇದಿಲ್ಲದೆ ಇನ್ನೊಂದು 2 ಜಾಗಗಳಿದೆ, ಅವರ ಆಫೀಸ್ ಒಂದಿದೆ ಮತ್ತು ಇನ್ನೊಂದು ಜಾಗ ಇದೆ. ಸೊ ಅದ್ರ ಜೊತೆಗೆ ಬೀದರಲ್ಲಿ ಕೂಡ ಕೆಲವು ಡಾಕ್ಯುಮೆಂಟ್ಸ್ ಈಗ ಸಿಕ್ಕಿದಾವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅವ್ರಿಗೆ ವಾರೆಂಟ್ ಕಳಿಸಿ ಅಲ್ಲಿ ಕೂಡ ಯಾವ್ಯಾವುದು ಇನ್ಕಮ್ ಇದೆಯೋ ಅದು ಚೆಕ್ ಮಾಡಲಿಕ್ಕೆ ನೋಡಿದ್ವಿ. ಸೊ ಬೈ ಈವ್ನಿಂಗ್ ವಿಲ್ ಹ್ಯಾವ್ ಎ ಕ್ಲಿಯರ್ ಪಿಕ್ಚರ್ ಅಬೌಟ್ ಇಟ್. ಈಗ ಸದ್ಯಕ್ಕೆ ಇಟ್ ಈಸ್ ಓನ್ಲಿ 10-20% ಆಗಿದೆ. ಸೊ ಬೈ ಈವ್ನಿಂಗ್ ವಿಲ್ ಬಿ ಅಪ್ಡೇಟಿಂಗ್ ಯು ದ. ಅಂದರೆ ದೂರು ಬಂದಿತ್ತ ಅವ್ರ ಬಗ್ಗೆ ಒಂದಷ್ಟು ಆರೋಪಗಳು ಏನಾದರೂ ಇತ್ತಾ ಹೇಗೆ? ಸಿ investigation of DA cases will have its own setup. It can be through complaint, it can be through our information, it can be a general reputation of the public servant. So we can't tell, we can't disclose from which source it has come. ಬೇರೆ ಟ್ರ್ಯಾಪ್ ಕಂಪ್ಲೇಂಟ್ಸ್ ಆದರೂ ಇದಾದರೂ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇರ್ತಾರೆ, ಇದರಲ್ಲಿ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ವಿ ಕ್ಯಾನ್ ಡಿಸ್ಕ್ಲೋಸ್. 2 ಕಡೆಗಳಲ್ಲಿ ಲೋಕಾಯುಕ್ತ ಟೀಮ್ ರೇಡನ್ನು ಮಾಡಿರುವಂತಹದ್ದು. ಒಂದು ರಮೇಶ್ ಕುಮಾರ್ ನಿವಾಸ, ಮತ್ತೊಂದು ಮಾಧವರಾವ್ ಅವರ ನಿವಾಸಕ್ಕೆ ಇವತ್ತು ಬೆಳಗ್ಗೆನೆ ಲೋಕಾಯುಕ್ತ ಟೀಮ್ ಎಂಟ್ರಿಯನ್ನು ಕೊಟ್ಟು ಶಾಕನ್ನು ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಶ್ ಮತ್ತು ರಾಘು ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ನಾನು ರಾಘು ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ರಾಘು, ಈಗ ಮಾಧವರಾವ್ ಅವರ ನಿವಾಸದಲ್ಲಿ ಮತ್ತು ಕಚೇರಿಯ ಮೇಲೆ ಲೋಕಾಯುಕ್ತ ಟೀಮ್ ರೇಡನ್ನು ಮಾಡಿರುವಂಥದ್ದು. ರೇಡ್ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ಸದ್ಯಕ್ಕೆ ಈಗ ರೇಡ್ ಎಲ್ಲಿಗೆ ಬಂದು ನಿಂತಿದೆ ಅಂಥೇಳಿ? ಪ್ರೇಮ, ಸದ್ಯ ನಾನು ಅವರ ಮನೆಯ ಮುಂಭಾಗದಲ್ಲೇ ಇದ್ದೇನೆ. ಮಾಧವರಾವ್ ಅವರ ಮನೆ AEE BBMPಯ AEE ಮಾಧವರಾವ್ ಅವರ ಮನೆ ಇರುವಂಥದ್ದು. ಇದು MS ಪಳ್ಳಿಯಲ್ಲಿ ಇರುವಂತಹ ಅವರ ನಿವಾಸ. ಬೆಳಗ್ಗೆ 6 ಗಂಟೆಗೆ ಶುರುವಾದಂತಹ ತಲಾಶ್ ಕಾರ್ಯ ಇನ್ನೂ ಕೂಡ ಮುಂದುವರಿತಾ ಇದೆ. 4 ಗಂಟೆಗಳ ಕಾಲ ಆದರೂ ಕೂಡ SP ಅವರ ಮಾಹಿತಿಯ ಪ್ರಕಾರ ಕೇವಲ 20% ಅಷ್ಟೇ ಅಲ್ಲಿನ ಪರಿಶೀಲನಾ ಕಾರ್ಯಗಳು ಮುಗಿದಿರುವಂಥದ್ದು. ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲ ಅಗತ್ಯ ಪ್ರಮುಖವಾದಂಥ ದಾಖಲೆಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೆ ತಲಾಶ್ ಕಾರ್ಯ ಎನ್ನುವಂಥ ಮಾಹಿತಿಯನ್ನು ಸದ್ಯ SP ಅವರು ನೀಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾದಂಥ ವಿಚಾರಗಳನ್ನು ಈ ರೈಡ್ನಲ್ಲಿ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಇವರ ಮೇಲೆ ಒಂದಷ್ಟು ದೂರುಗಳು ಕೂಡ ಬಂದಿದ್ವು, ಜೊತೆಗೆ ಟ್ರ್ಯಾಪ್ ಕೂಡ ಆಗಿರುವಂಥದ್ದು ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂಥದ್ದು. ಅಂದರೆ ಅಧಿಕಾರಿಗಳೇ, ಲೋಕಾಯುಕ್ತ ಅಧಿಕಾರಿಗಳ ಟ್ರ್ಯಾಪ್ ಬಲೆಗೆ ಬಿದ್ದಿರುವಂಥ ಕಾರಣಕ್ಕಾಗಿಯೂ ಕೂಡ ಇವರ ಮೇಲೆ ದಾಳಿಯನ್ನು ಮಾಡಿ ಅಗತ್ಯ ಏನೆಲ್ಲ ದಾಖಲೆಗಳಿದ್ವು ಅವೆಲ್ಲವನ್ನ ಕೂಡ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ಇವತ್ತು ನಡೆದಿರುವಂಥ ಈ ದಾಳಿಯಲ್ಲಿ ಬೆಂಗಳೂರಿನಲ್ಲಿರುವಂಥ ಅಧಿಕಾರಿಯ ಈ ಮನೆಯಲ್ಲಿ ಬೀದರ್ನ ಕೆಲವೊಂದಷ್ಟು ವರ್ಕ್ ಆರ್ಡರ್ ದಾಖಲೆಗಳು ಸಿಕ್ಕಿರುವಂಥದ್ದು ಕೂಡ ಈಗ ಚರ್ಚೆಗೆ ಸಾಕಷ್ಟು ಕಾರಣ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಅದು, ಯಾಕೆ ಇಲ್ಲಿ ಬೀದರ್ನ ಸಂಬಂಧಪಟ್ಟಂಥ ವರ್ಕ್ ಆರ್ಡರ್ಗಳು ಇವರ ಮನೆಯಲ್ಲಿ ಯಾಕಿದೆ ಎನ್ನುವಂಥ ಅಂಶಗಳನ್ನು ಕೂಡ ಈಗ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಇಲ್ಲಿ ಸಿಗ್ತಾ ಇರುವಂತಹ ದಾಖಲೆಗಳ ಆಧಾರದ ಮೇಲೆ ಆ ವರ್ಕ್ ಆರ್ಡರ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೂ ವಾರೆಂಟ್ ಕೊಡುವಂಥ ನಿಟ್ಟಲ್ಲೂ ಕೂಡ ಒಂದಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಇನ್ನು ಸಂಜೆ ಆದರೂ ಕೂಡ ಇವರ ಮನೆ ಮೇಲೆ ನಡೆದಿರುವಂತಹ ದಾಳಿ ಏನಿದೆ, ಈ ತಲಾಶ್ ಕಾರ್ಯ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈಗ ಜಸ್ಟ್ 20% ಆಗಿರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ದಾಖಲೆಗಳು, ಜೊತೆಗೆ ಅಕ್ರಮ ಆಸ್ತಿ ಸಂಪಾದನೆಗೆ ಸಂಬಂಧಪಟ್ಟಂತೆಯೂ ಕೂಡ ಇವರ ಮೇಲೆ ದೂರುಗಳಿದ್ವು. ಆ ಕಾರಣಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂಥ ಅಧಿಕಾರಿಗಳು ಅವುಗಳ ಪರಿಶೀಲನಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸದ್ಯ ಮಾಧವರಾವ್ ಅವರು ಮನೆಯಲ್ಲೇ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಶಾಕನ್ನು ಅಧಿಕಾರಿಗಳು ನೀಡಿದ್ರು. ಅವರನ್ನ ಎಲ್ಲಿಗೂ ಕೂಡ ಆಚೆ ಹೋಗೋದಕ್ಕೆ ಬಿಟ್ಟಿಲ್ಲ. ಅವರು ಕೂಡ ಮನೆಯಲ್ಲೇ ಇದ್ದಾರೆ. ಅವರ ಕುಟುಂಬಸ್ಥರನ್ನ ಕೂಡ ಮನೆಯಲ್ಲೇ ಇಟ್ಕೊಂಡು ಏನೆಲ್ಲ ದಾಖಲೆಗಳನ್ನು ಪಡಿಬೇಕು ಅವೆಲ್ಲವನ್ನ ಕೂಡ ವಶಕ್ಕೆ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಮನೆಯವರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನ ಸದ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 20% ಅಷ್ಟೇ ಮುಗಿದಿರುವಂಥದ್ದು, ಇನ್ನೂ 80% ಅಷ್ಟು ತಲಾಶ್ ಕಾರ್ಯ ಬಾಕಿ ಇದೆ. ಅವೆಲ್ಲವೂ ಕೂಡ ಮುಗಿತಾ ಹಂತ ಹಂತವಾಗಿ ಇನ್ನಷ್ಟು ಭ್ರಷ್ಟಾಚಾರ ಎಲ್ಲೇ ಆಗಿದೆ, ಹೇಗಾಗಿದೆ ಎನ್ನುವಂಥ ಅಂಶಗಳು ಹೊರಬರಲಿದೆ. ಪ್ರೇಮ್. ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಮಾಧವರಾವ್ ಅವರ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಹೇಗಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ರಾಘು ಕೊಡ್ತಾ ಇದ್ರು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಾಗೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈಗ ರಮೇಶ್ ಅವರ ಮನೆ ಮೇಲೆ ಲೋಕ ರೇಡನ್ನು ಮಾಡಿದೆ.
ಆ ರೇಡ್ ಸಂದರ್ಭದಲ್ಲಿ ಏನಾದರೂ ಮಹತ್ವದ ದಾಖಲೆಗಳು ಸಿಕ್ಕಿದಾವ? ರೇಡ್ ಎಲ್ಲಿಗೆ ಬಂದು ನಿಂತಿದೆ ಅಂಥೇಳಿ ನಾಗೇಶ್? ಪ್ರೇಮ್, ಪಂಚಾಯತ್ ರಾಜ್ ಇಲಾಖೆಯ ಉಪಕಾರ್ಯದರ್ಶಿ ಆಗಿರುವಂಥ TK ರಮೇಶ್ ಅವರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ಇವತ್ತು ಬೆಳ್ಳಂಬೆಳಿಗ್ಗೆ ದಾಳಿಯನ್ನು ಮಾಡಿರುವಂಥದ್ದು. ಬೆಂಗಳೂರಿನ ನಾಗರಬಾವಿ ರಸ್ತೆಯಲ್ಲಿರುವಂತಹ ಮನೆಯ ಮೇಲೆ ದಾಳಿಯನ್ನು ಮಾಡಿರುವಂತಹ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಇದೇ ಮನೆಯಲ್ಲಿ ಒಂದು ಕಚೇರಿ ಮತ್ತು ಮನೆ ಇರೋದ್ರಿಂದ ಕೆಳಭಾಗದಲ್ಲಿರುವಂಥ ಕಚೇರಿಯನ್ನು ಬೆಳಗ್ಗೆಯಿಂದಲ ಶೋಧ ಕಾರ್ಯ ಮಾಡಿದಂಥ ಪೊಲೀಸರು ಈಗಾಗಲೇ ಒಂದಷ್ಟು ಅಕ್ರಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಹುಡುಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಸದ್ಯ ಕಳೆದ 3-4 ಗಂಟೆಯಿಂದ ಅದರ ಮನೆಯ ಪಕ್ಕದಲ್ಲೇ ಇರುವಂಥ ಕಚೇರಿ ತಲಾಶ್ ಮಾಡಿದಂತಹ ಲೋಕಾಯುಕ್ತ ಪೊಲೀಸರು ಈಗ ಅವರ ಮನೆಯ ಶೋಧ ಕಾರ್ಯ ನಡೆಸ್ತಿರುವಂಥದ್ದು. ಬೆಳಗ್ಗೆಯಿಂದ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು DYSP ನೇತೃತ್ವದ ತಂಡ ಈ ಮನೆಯನ್ನು ಪರಿಶೀಲನೆ ಮಾಡ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ರಮೇಶ್ ಅವರ ಮೇಲಿದ್ದಂಥ ಆರೋಪ ಏನಂದರೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಕೂಡ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಲೋಕಾಯುಕ್ತ ಪೊಲೀಸರು TK ರಮೇಶ್ ಅವರ ಮನೆ ಮೇಲೆ ದಾಳಿ ಮಾಡಿ ಒಂದಷ್ಟು ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಮನೆಯಲ್ಲಿ TK ರಮೇಶ್ ಅವರ ಸಮ್ಮುಖದಲ್ಲೇ ಅವರ ಮನೆಯ ಶೋಧ ಕಾರ್ಯ ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಇರುವಂಥದ್ದು. ಅದಕ್ಕೆ ಜೊತೆಗೆ ಈಗಾಗಲೇ ಸ್ಥಳಕ್ಕೆ SP ಕೂಡ ಭೇಟಿ ನೀಡಿ ಅವ್ರ ಮೇಲಿದ್ದಂಥ ಆರೋಪಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳೇನಾದರೂ ಪತ್ತೆ ಆಗಿದ್ದಾವನ್ನ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ಮತ್ತು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ 2 ಕಡೆ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಲೋಕ ಟೀಮ್ ಮಾಡಿದೆ. 17ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈ ರೇಡನ್ನು ಮಾಡಿರುವಂಥದ್ದು.